ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮತ್ತಿನಲ್ಲಿ ತೇಲಿದ್ದಾರೆ ತೆಲುಗು ನಟಿ ಮಾಡೆಲ್ ಯುವತಿಯರು ಪಾರ್ಟಿ ಮೇಲ್ ಪಾರ್ಟಿ ಮಾಡಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ. ಅದರಲ್ಲೂ ನಶೆಯ ಪಾರ್ಟಿ, ಆಸ್ ಯೂಶುವಲ್ ಆಗುವಂತ ಪಾರ್ಟಿ ಅಲ್ಲ, ನಶೆಯ ಪಾರ್ಟಿ. ಸನ್ಸೆಟ್ ಟು ಸನ್ರೈಸ್ ಪಾರ್ಟಿಯಲ್ಲಿ ಕಿಕ್ಕೋ ಕಿಕ್. ಸಾಯಂಕಾಲದಿಂದ ಹಿಡ್ಕೊಂಡು ಬೆಳಗ್ಗೆವರೆಗೆ ಸನ್ರೈಸ್ ಟು ಸನ್ಸೆಟ್, ಇಡೀ ದಿನ 24 ಅವರ್ಸ್ ಪಾರ್ಟಿ, ಕಿಕ್ಕು ಕಿಕ್ಕು. ನಶೆಯಲ್ಲಿ ತೇಲಾಡ್ತಾ ಇದ್ದವರಿಗೆ ಮಿಡ್ ನೈಟ್ ನಲ್ಲಿ ಸಿಸಿಬಿ ಪೊಲೀಸರು ಶಾಕ್ ಕೊಟ್ಟರು. ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಪೊಲೀಸರು ರೇಡ್ ಮಾಡಿದ್ರು. ಎಲೆಕ್ಟ್ರಾನಿಕ್ ಸಿಟಿಯ GR ಫಾರ್ಮ್ ಹೌಸ್ ನ ಮೇಲೆ ಸಿಸಿಬಿ ದಾಳಿ ಮಾಡಿತು. ಆಗ ಬೆಚ್ಚಿ ಬೀಳಿಸ್ತು. ಅದನ್ನ ನೋಡಿದ ತಕ್ಷಣನೇ ವಾಸು ಎಂಬಾತನ ಬರ್ಡೇ ಹೆಸರಿನಲ್ಲಿ ನಡೀತಾ ಇತ್ತಂತೆ ಪಾರ್ಟಿ. ಆಹಾ, ನನ್ನ ಹೆಸರನ್ನ ಇಟ್ಕೊಂಡಿದ್ದೆ. 50 ಲಕ್ಷ ಖರ್ಚು ಮಾಡಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಂತೆ ಈ ವಾಸು. ನಿನ್ನೆ ಸಂಜೆ 5 ಗಂಟೆಯಿಂದ ಇವತ್ತು ಬೆಳಗ್ಗೆ 6 ಗಂಟೆವರೆಗೆ ಸನ್ಸೆಟ್ ಟು ಸನ್ರೈಸ್. ನಿನ್ನೆ ಸಾಯಂಕಾಲ 5ರಿಂದ ಇವತ್ತು ಬೆಳಗ್ಗೆ 6 ಗಂಟೆವರೆಗೆ ಪಾರ್ಟಿನೋ ಪಾರ್ಟಿ. ಮತ್ತಿನಲ್ಲಿ ತೆಲುಗು ನಟಿ ಮಾಡೆಲ್ಗಳು ಯುವತಿಯರು ತೇಲಾಡಿದ್ದಾರೆ. ಸನ್ಸೆಟ್ ಟು ಸನ್ರೈಸ್ ಪಾರ್ಟಿಯಲ್ಲಿ ಕಿಕ್ಕೋ ಕಿಕ್ಕು. ಇದೇನಿದು ರೇವ್ ಪಾರ್ಟಿ? ಹೊಸದಾಗಿ ಹೇಳಬೇಕು ಅಂತಿಲ್ಲ ಅನ್ಸುತ್ತೆ. ರೇವ್ ಪಾರ್ಟಿ ಬಗ್ಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ನಾನ್ ಸ್ಟಾಪ್ ಪಾರ್ಟಿ. ಕೇವಲ ಇಲ್ಲಿ ಪಾರ್ಟಿ ಅಲ್ಲ, ಡ್ಯಾನ್ಸ್ ಅಲ್ಲ, ಎಣ್ಣೆ ಅಲ್ಲ, ಮತ್ತಲ್ಲ ಮಾತ್ರ ಇರೋದಲ್ಲ, ನಶೆ, ಡ್ರಗ್ಸ್ಗಳು ಎಲ್ಲಾನು ಇರ್ತವೆ. ಅದು ಬೆಂಗಳೂರಲ್ಲಿ ನೀವು ಬೆಂಗಳೂರಲ್ಲಿ ಗಮನಿಸಬೇಕು. ಸೀರಿಯಸ್ಲಿ ಇದು ಸರ್ಕಾರಕ್ಕೂ ಎಚ್ಚರಿಕೆಯ ಕರೆಗಂಟೆ. ನಿಮ್ಮ ಹತ್ರ ಏನೋ ದುಡ್ಡಿದೆ, ನೀವು ಪಾರ್ಟಿ ಮಾಡ್ಕೊಳ್ತೀರಿ ಅಂತಲ್ಲ. ಅಲ್ಲಿ ಬರೋ ನಶೆ ಇದೆಯಲ್ಲ, ಅಲ್ಲಿ ಬರೋ ಡ್ರಗ್ಸ್ಗಳಿದೆಯಲ್ಲ, ಅದು ಎಲ್ಲಿಂದ ಬರುತ್ತೆ, ಹೇಗೆ ಸಪ್ಲೈ ಆಗುತ್ತೆ? ನಿಮಗೆ ಮಾತ್ರ ಸಿಕ್ಕಿದ್ರೆ ನೀವು ಹಾಳಾಗಿ ಹೋಗಿ. ನಿಮ್ಮ ಹತ್ರ ದುಡ್ಡಿದೆ, ನೀವು ಕುಡಿತೀರಾ, ಮಜಾ ಮಾಡ್ತೀರಾ, ನಶೆ ಏರಿಸ್ಕೊಳ್ತೀರಾ, ಅದು ನಿಮ್ಮ ಹಣೆ ಬರ. ಆದರೆ ಇದರಿಂದ ಸಾಮಾನ್ಯರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಮಕ್ಕಳ ಕೈಯಲ್ಲಿ ಡ್ರಗ್ಸ್ ಸಿಗ್ತಾ ಇದೆ. ಕಾಲೇಜ್ ಹೋಗುವಂತ ಸಣ್ಣ ಪುಟ್ಟ ಮಕ್ಕಳು ಇರ್ತಾರಲ್ಲ, ಅವರ ಕೈಯಲ್ಲಿ ಗಾಂಜಾ ಇದೆ, MDMA ಇದೆ, ಟ್ಯಾಬ್ಲೆಟ್ಸ್ ಇದಾವೆ, ಕೊಕೇನ್ ಇದೆ. ಯಾವುದೋ ಬೇರೆ ಬೇರೆ ದೇಶಗಳಿಗೆ ನಾವು ಹೇಳ್ತಾ ಇದ್ವಿ, USA ಹಿಂಗಾಗ್ತಾ ಇದೆಯಂತೆ, ಬ್ರೆಜಿಲ್ನಲ್ಲಿ ಹಿಂಗಾಗ್ತಾ ಇದೆಯಂತೆ. ಏನು ಬೀದಿಲಿ ಹಾದಿಲಿ ನಿಂತ್ಕೊಂಡಲ್ಲಿ ಡ್ರಗ್ಸ್ ಸೇವನೆ ಮಾಡ್ತಾರೆ ಅಂತೆ. ಆದರೆ ನಮ್ಮಲ್ಲಿ ಬೆಂಗಳೂರಿನಲ್ಲೂ ಅದಾಗ್ತಾ ಇದೆ. ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ತೆಲುಗು ನಟಿ ಹೇಮಾ ಅನ್ನೋರು, 25ಕ್ಕೂ ಹೆಚ್ಚು ಯುವತಿಯರು ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿದ್ರು. ಪಾರ್ಟಿ ಅಲ್ವಾ ಅಂತ ಎಲ್ಲರೂ ಬಂದುಬಿಟ್ಟಿದ್ದಾರೆ. ತೆಲುಗು ನಟಿ ಬೇರೆ ಇದ್ರಂತೆ ಅದರಲ್ಲಿ. ಹೇಮಾ ಅನ್ನೋರು 25ಕ್ಕೂ ಹೆಚ್ಚು ಯುವತಿಯರು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಮಿಡ್ ನೈಟ್ ರೇವ್ ಪಾರ್ಟಿಯಲ್ಲಿ 100ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು. 100ಕ್ಕೂ ಹೆಚ್ಚು ಜನ ಪಾರ್ಟಿಯಲ್ಲಿ. 50 ಲಕ್ಷ ಖರ್ಚು. ಪಾರ್ಟಿಯಲ್ಲಿ ಆಂಧ್ರ, ಬೆಂಗಳೂರು ಮೂಲದವರು ಕೂಡ ಭಾಗಿಯಾಗಿದ್ರು. ಪಾರ್ಟಿಗೆ ಬಂದ ಕಾರಿನಲ್ಲಿ ಶಾಸಕನ ID ಕಾರ್ಡ್ ಕೂಡ ಪತ್ತೆಯಾಗಿದೆ. ಯಾರಾತ ಶಾಸಕ? ಆಂಧ್ರದ ಶಾಸಕ ಕಾಕನಿ ಗೋವರ್ಧನ ರೆಡ್ಡಿ. ಇವನ ಪಾಸ್ ಕೂಡ ಪತ್ತೆಯಾಗಿದೆ ಅಂತ. ಗೊತ್ತಿಲ್ಲ ಅದನ್ನು ಶಾಸಕ ಇದ್ನೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಈ ಪಾರ್ಟಿಗೂ ಅವನಿಗೆ ಸಂಬಂಧ ಇತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ರಾಜಕಾರಣಿಗಳ ಸಪೋರ್ಟ್ ಇಲ್ಲದೆ ಈ ತರದ ಪಾರ್ಟಿಗಳು ನಡೆಯೋದಿಲ್ಲ. ಉದ್ಯಮಿಗಳು, ರಾಜಕಾರಣಿಗಳು, ನಟ ನಟಿಯರು, ಮಾಡೆಲ್ಗಳು ಇವರೆಲ್ಲರೂ ಇದರ ಸ್ವತ್ತು, ಇದರ ಭಾಗ. ಸಿಸಿಬಿ ದಾಳಿಯಲ್ಲಿ ಡ್ರಗ್ಸ್ ಸಿಕ್ಕಿದೆ, MDMA ಸಿಕ್ಕಿದೆ, ಕೊಕೇನ್ ಪತ್ತೆಯಾಗಿದೆ. ಇನ್ನೇನು ಬೇಕು? ಉಳಿದಿರೋದು ಇನ್ನೇನು? ಇಷ್ಟು ಸಿಕ್ಕಾಯ್ತಲ್ಲ, MDMA ಇತ್ತು, ಕೊಕೇನ್ ಇತ್ತು, ಡ್ರಗ್ಸ್ ಇತ್ತು. ಎಲ್ಲಿಂದ ಬರುತ್ತೆ ಇವರಿಗೆಲ್ಲ? ಕಾನ್ಕಾರ್ಡ್ ಮಾಲೀಕ ಗೋಪಾಲ ರೆಡ್ಡಿಯ ಫಾರ್ಮ್ ಹೌಸ್ ಅಂತಿದು. ಫಾರ್ಮ್ ಹೌಸ್ ನಲ್ಲಿ ಸನ್ಸೆಟ್ ಟು ಸನ್ರೈಸು ಪಾರ್ಟಿ ಮಾಡಿದ್ದಾರೆ. ಸಾಯಂಕಾಲದಿಂದ ಇವತ್ತು ಬೆಳಗ್ಗೆವರೆಗೆ ಡಿಜೆಗಳು, ಮಾಡೆಲ್ಗಳು, ಟೆಕ್ಕಿಗಳು ಎಲ್ಲರೂ ಸೇರ್ಕೊಂಡು ಪಾರ್ಟಿ. ಫಾರ್ಮ್ ಹೌಸ್ ನಲ್ಲಿ ಸಿಸಿಬಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ, ಬೇರೆ ಏನಾದ್ರೂ ಸಿಗುತ್ತಾ ಅಂತ. ಸಿಸಿಬಿ ದಾಳಿಯಲ್ಲಿ ಡ್ರಗ್ಸ್ ಸಿಕ್ಕಿದೆ, MDMA ಸಿಕ್ಕಿದೆ, ಕೊಕೇನ್ ಪತ್ತೆಯಾಗಿದೆ. ಕಾನ್ಕಾರ್ಡ್ ಮಾಲೀಕ ಗೋಪಾಲ್ ರೆಡ್ಡಿ ಇವರಿಗೆ ಸೇರಿದಂತ ಫಾರ್ಮ್ ಹೌಸ್ ಇದು. ಆಗ್ಲಿ ಪಾರ್ಟಿ ಮಾಡ್ಲಿ, ನಾನಾಗ್ಲೇ ಹೇಳಿದೆ ನೋಡಿ, ಅವ್ರ ದುಡ್ಡು, ಅವ್ರ ಇಷ್ಟ, ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗೋಗಿ, ಯಾರು ಬೇಡ ಅಂತ ಹೇಳ್ತಿಲ್ಲ. ಆದರೆ ಅಲ್ಲಿ ಬಳಕೆ ಆಗಿರೋದು ಡ್ರಗ್ಸು, MDMA, ಕೊಕೇನು ಎಲ್ಲಿಂದ ಬರುತ್ತೆ ಸ್ವಾಮಿ ಇದೆಲ್ಲ? ಅದು ಬೆಂಗಳೂರಿನಲ್ಲಿ, ನಮ್ಮಲ್ಲಿ ಮಾಡಿರೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡ್ರಗ್ಸ್ ಎಲ್ಲಿಂದ ಬಂತು? ಕೊಕೇನ್ ಎಲ್ಲಿಂದ ಬಂತು? MDMA ಎಲ್ಲಿಂದ ಬಂತು? ಯಾರು ಇದನ್ನೆಲ್ಲ ಸಪ್ಲೈ ಮಾಡಿದಂಥವ್ರು? ಪಾರ್ಟಿ ನಡೀತಾ ಇದ್ದ ಸ್ಥಳದಲ್ಲಿ 15ಕ್ಕೂ ಹೆಚ್ಚು ಕಾರ್ಗಳು ಪತ್ತೆಯಾಗಿದ್ದಾವೆ. 15ಕ್ಕೂ ಹೆಚ್ಚು ಪಾರ್ಟಿ ಕಾರ್ಗಳಂತೆ. ಅದರಲ್ಲಿ ಎಷ್ಟು ಪಾರ್ಟಿಯ ಜನ ಬಂದಿದ್ರು ಗೊತ್ತಿಲ್ಲ. ರೇವ್ ಪಾರ್ಟಿಯಲ್ಲಿ ಆಂಧ್ರ, ಬೇರೆ ಬೇರೆ ರಾಜ್ಯಗಳವರಿದ್ರು. ಫಾರ್ಮ್ ಹೌಸ್ ನಲ್ಲಿ ಸಿಸಿಬಿ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. ಬೇರೆ ಏನಾದ್ರು ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. 15ಕ್ಕೂ ಹೆಚ್ಚು ಕಾರುಗಳು ಪತ್ತೆಯಾಗಿದೆ. ಬೆಂಗಳೂರು ಮೂಲದವರು ಇದ್ರು, ಆಂಧ್ರದ ಮೂಲದವರು ಕೂಡ ಇದ್ರು.
ಕಾರ್ಗಳನ್ನು ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ. GR ಫಾರ್ಮ್ ಹೌಸ್ನಲ್ಲಿ ಈ ರೇವ್ ಪಾರ್ಟಿ ನಡೀತಾ ಇತ್ತು. 15ಕ್ಕೂ ಹೆಚ್ಚು ಕಾರುಗಳು ಬಂದಿದ್ವಂತೆ. ಗುಡ್ ಮಾರ್ನಿಂಗ್ ಅಭಿಷೇಕ್. ಒಂದು ಹಂತದವರೆಗೆ ಬೆಂಗಳೂರಿನಲ್ಲಿ ಈ ನಶೆ, ಈ ಡ್ರಗ್ಸು ಎಲ್ಲ ಒಂದು ಕಡೆ ಕಂಟ್ರೋಲ್ಗೆ ಬಂತ ಅನ್ನೋ ಥರ ಇತ್ತು. ಈ ರೇವ್ ಪಾರ್ಟಿಗಳ ಸಂಖ್ಯೆ ಕಡಿಮೆ ಆಗಿತ್ತು. ಆದರೆ ಈ ಪಾರ್ಟಿ ನೋಡಿದ್ರೆ MDMA ಸಿಕ್ಕಿದೆ, ಕೊಕೇನ್ ಸಿಕ್ಕಿದೆ, ಡ್ರಗ್ಸು, ಗಾಂಜಾ ಎಲ್ಲಾನು ಇತ್ತು ಅಲ್ಲಿ. ನಮಗೆ 50 ಲಕ್ಷ ಖರ್ಚು ಮಾಡ್ತಾರೆ, ಅವರು ಪಾರ್ಟಿ ಮಾಡ್ತಾರೆ, ಅದರಲ್ಲಿ ನಮಗೇನು ಸಮಸ್ಯೆ ಇಲ್ಲ. ಈ ನಶೆಯ ಪದಾರ್ಥಗಳು ಎಲ್ಲಿಂದ ಬರ್ತವೆ, ಹೇಗೆ ಇವ್ರು ಕೈ ಸೇರ್ತವೆ ಅಂತ? ಕಾನೂನು ನಿಷೇಧ ಮಾಡದಂತಹ ಎಲ್ಲ ಮಾದಕ ವಸ್ತುಗಳು ಇಲ್ಲಿ ಸಿಕ್ಕಿದೆ ಅಂತ ಹೇಳಿ ಈಗಾಗಲೇ CCP ಅಧಿಕಾರಿಗಳು ಮಾಹಿತಿಯನ್ನು ನೀಡಿರುವಂಥದ್ದು. GR ಫಾರ್ಮ್ ಹೌಸ್ ಏನಿದೆ, ಆ ಫಾರ್ಮ್ ಹೌಸ್ನಲ್ಲಿ ಈ ರೀತಿಯಾದಂತಹ ಒಂದು ರೇವ್ ಪಾರ್ಟಿ ನಡೀತಾ ಇರುವಂಥದ್ದು. ಅಂದರೆ ಇಲ್ಲಿಗೆ ಡ್ರಗ್ ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯಾರಾದರೂ ಪ್ರಬಲವಾದಂತಹ ಡ್ರಗ್ ಪೆಡ್ಲರ್ ಏನಿದ್ದಾನೆ ಆತನೇ ಬೇಕಾಗುತ್ತೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಇಲ್ಲಿ ನಿಂತಿರುವಂತಹ ವಾಹನಗಳೇನಿದ್ದಾವೆ ಅದೆಲ್ಲವೂ ಕೂಡ ಪಾರ್ಟಿಗೆ ಬಂದಂತಹ ಒಂದು ವಾಹನ ಅಂತಲೇ ಹೇಳ್ಬೋದಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಇಲ್ಲಿ ಯಾರೊಂದು ವಾಸು ಅನ್ನುವಂತಹ ಒಂದು ಬರ್ತ್ಡೇ ಪಾರ್ಟಿಯ ಒಂದು ಪೋಸ್ಟರ್ಗಳನ್ನು ಕೂಡ ಇದಾಗಿರುವಂಥದ್ದು. ಮತ್ತು ಇಲ್ಲಿ ಇರುವಂತಹ ಒಂದು ಡ್ರಗ್ಸ್ಗಳ ಏನಿದೆ ಆ ಡ್ರಗ್ಸ್ಗಳನ್ನು ಈಗಾಗಲೇ ಮಾಹಿತಿಯ ಮೇರೆಗೆ ಸೀಸನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಫಾರ್ಮ್ ಹೌಸ್ನ ಹೊರಗಡೆ ಕೂಡ ಪಾರ್ಟಿ ಆಗಿದೆ ಅಂತ ಹೇಳಿ ದೃಶ್ಯಗಳಲ್ಲಿ ಇರುವಂತಹ ಒಂದು ಇದನ್ನು ನೋಡಬಹುದಾಗಿದೆ. ಇಲ್ಲಿ ಒಂದಷ್ಟು ತಿನಿಸುಗಳು ಕೂಡ ಇರುವಂಥದ್ದು ಮತ್ತು ಈ ಸದ್ಯ ನೀವು ನೋಡ್ತಾ ಇರಬಹುದು ಹೊರಗಡೆ ಕೂಡ ಪಾರ್ಟಿಗಳು ನಡೆದಿದೆ ಅಂತ ಹೇಳಿ ಸಾಕಷ್ಟು ಇಲ್ಲಿ ಇರುವಂತಹ ಮದ್ಯದ ಬಾಟಲ್ಗಳೇನಿದೆ ಆ ಬಾಟಲ್ಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಏನು ಸಾಕಷ್ಟು ಡ್ರಗ್ಸ್ಗಳೇನಿದೆ ಅದನ್ನು ಕೂಡ ಈಗಾಗಲೇ ಸೀಸ್ ಮಾಡಿಕೊಳ್ಳಲಾಗಿದೆ. ಆ ಸೀಸ್ ಮಾಡಿಕೊಂಡಿರುವಂತಹ ಇದರಲ್ಲಿ ಕೊಕೇನ್ ಆಗಿರಬಹುದು, MDMA ಟ್ಯಾಬ್ಲೆಟ್ಗಳಾಗಿರಬಹುದು, ಅದೆಲ್ಲವೂ ಕೂಡ ದುಬಾರಿ ಡ್ರಗ್ಸ್ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ದುಬಾರಿ ಡ್ರಗ್ಸ್ಗಳನ್ನು ಇಲ್ಲಿ ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ಡ್ರಗ್ ಪೆಡ್ಲರ್ ಏನಿದ್ದಾನೆ ಆತನ ಸಂಪರ್ಕ ಹೊಂದಿರಬೇಕು. ಆ ಸಂಪರ್ಕ ಹೊಂದಿದ್ದಂತಹ ವ್ಯಕ್ತಿಗಳ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿರುವಂಥದ್ದು. ನಿನ್ನೆ 5 ಗಂಟೆಯಿಂದ ಸಂಜೆ 5 ಗಂಟೆಯಿಂದ ಇಲ್ಲಿಯವರೆಗೂ ಪಾರ್ಟಿ ಮಾಡ್ತಾರೆ. ಅದು ಕೂಡ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಇಲ್ಲಿನ ಲೋಕಲ್ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಕರ್ತವ್ಯ ಲೋಪವೂ ಕೂಡ ಇಲ್ಲಿ ಇದೆ ಅಂತಾನೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಸದ್ಯ ಒಂದು ನಿಟ್ಟಿನಲ್ಲಿ ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿದ್ಯಾ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಹಿರಿಯ ಅಧಿಕಾರಿಗಳ ಮುಖಾಂತರ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಅಂದ್ರೆ ಅವರಿಂದ ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ ಗೋಪಾಲ ರೆಡ್ಡಿ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ದಾನೆ. ಆತನ ಅನತಿಯ ಮೇರೆಗೆ ಈ ರೀತಿಯಾದಂತಹ ಒಂದು ಪಾರ್ಟಿಗಳು ನಡೀತಾ ಇದೆಯಾ. ಅದರಲ್ಲೂ ಕೂಡ ಹಲವಾರು ಟೆಕ್ಕಿಗಳಾಗಿರಬಹುದು, ಸಿನಿಮಾ ನಟಿಗಳಾಗಿರಬಹುದು, ಮತ್ತೆ ಮಾಡೆಲ್ಗಳಾಗಿರಬಹುದು, ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಒಂದು ದೊಡ್ಡ ಪಾರ್ಟಿನೇ ಅಂತಾನೆ ಹೇಳ್ಬೋದು. ಅಂದ್ರೆ 50 ಲಕ್ಷದವರೆಗೂ ಕೂಡ ಇಲ್ಲಿ ಒಂದು ಖರ್ಚನ್ನು ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ಈಗ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರ CCB ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ವಾಸುದೇವ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.